ಐಗಳ ಮಲ್ಲಾಪುರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಗಿಲ್ಲ ಮೂಲ ಸೌಕರ್ಯ ಸೌಲಭ್ಯ ಶೀಘ್ರ ಒದಗಿಸದಿದ್ದರೆ ಹೋರಾಟ ರೈತ ಮುಖಂಡರ ಎಚ್ಚರಿಕೆ. ಕೂಡ್ಲಿಗಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಗೆ ಕಳೆದ 3 ದಶಕಗಳಿಂದಲೂ ಒಂದೇ ಒಂದು ಮೂಲ ಸೌಕರ್ಯ ಒದಗಿಸಿಲ್ಲ. ಕಾರಣ ದಲಿತರಿರುವ ಓಣಿಗೆಂಬ ನಿರ್ಲಕ್ಷ್ಯ ಧೋರಣೆ ಶೋಷಣೆಗೀಡು ಮಾಡಲಾಗುತ್ತಿದ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಶೀಘ್ರವೇ ಖುದ್ದು ಸ್ಥಳಕ್ಕಾಗಮಿಸಬೇಕು, ತುರ್ತಾಗಿ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕು, ಅದು ಅವರ ಕರ್ತವ್ಯವಾಗಿದೆ. ನಿರ್ಲಕ್ಷ್ಯ ಧೋರಣೆಯಿಂದ ಹಾಗೂ ಉದ್ದಟತನದಿಂದ ವರ್ತಿಸಿದರೆ ಹೋರಾಟದ ಮೂಲಕ ತಕ್ಕ ಶಾಸ್ತಿ ಮಾಡಲಾಗುವುದು, ಹಂತ ಹಂತವಾಗಿ ಹೋರಾಟ ಪ್ರಾರಂಭಿಸಲಾಗುವುದು ಎಂದು ಕಚೇರಿಗೆ ಬೀಗ ಜಡಿದು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಚುನಾವಣಾ ಸಂದರ್ಭದಲ್ಲಿ ಸ್ಥಳೀಯ ಯಾವ ಜನಪ್ರತಿನಿಧಿಗಳು ಬಂದು ಆಲಿಸುತ್ತಿಲ್ಲ. ನಮ್ಮ ಕಾಲಿಗೆ ಬಿದ್ದು ಓಟು ಹಾಕಿಕೊಂಡವರು, ಅವರ ಪರವಾಗಿ ಮನೆಗೆ ಬಾಗಿಲಿಗೆ ಬಂದು ಓಟಿನ ಭಿಕ್ಷೆ ಬೇಡಿದವರು ಈಗ ತಿರುಗಿ ನೋಡುತ್ತಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದ್ರು. ಮೂಲ ಸೌಕರ್ಯಗಳು ಕಾಣದೆ ಅಂಬೇಡ್ಕರ್ ಕಾಲೋನಿಯ ನಿವಾಸಿಗಳು ಕಂಗೆಟ್ಟಿದ್ದಾರೆ. ಶೀಘ್ರವೇ ಸೌಲಭ್ಯ ಕಲ್ಪಿಸದಿದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ. ಮಹಿಳೆಯರಿಂದ ಎಚ್ಚರಿಕೆ. 30 ವರ್ಷಗಳಿಂದ ಅಲೆದಾಡಿದರೂ ಕೂಡ ಮೂಲ ಸೌಕರ್ಯಗಳು ಅಂಬೇಡ್ಕರ್ ಕಾಲೋನಿಗೆ ಸೋಕಿಲ್ಲ. ತಮ್ಮ ತಾಳ್ಮೆಗೂ ಇತಿಮಿತಿ ಇದೆ. ಇನ್ನು ಹೋರಾಟದ ದಾರಿ ಹಿಡಿಯಲಾಗುವುದು ಅತಿ ಶೀಘ್ರವೇ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಅಂಬೇಡ್ಕರ್ ಕಾಲೋನಿಗೆ ಬರಬೇಕು. ಜನಪರ ಕಾಳಜಿಯುಳ್ಳ ಹಾಗೂ ಅಂಬೇಡ್ಕರ್ ಅನುಯಾಯಿಗಳಾದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರೇ ಖುದ್ದಾಗಿ ರಾತ್ರಿ ಹೊತ್ತು ನಮ್ಮ ಕಾಲೋನಿಗೆ ಬರಬೇಕು ಎಂದು ಪಟ್ಟು ಹಿಡಿದರು. ವಿಜಿ ವಿಶ್ವೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ. ಆದರೂ ಕೂಡ ಗ್ರಾಮ ಪಂಚಾಯತರನ್ನಾತು, ತಾಲೂಕ್ ಪಂಚಾಯತರನ್ನಾತು, MLAಗಳನ್ನಾತು, ಮಿನಿಸ್ಟರ್ಗಳನ್ನಾತು, ಯಾರನ್ನಾತು, ಇದನ್ನು ನಮ್ಮನ್ನು ಇಲ್ಲಿಯವರೆಗೆ ಆದರೂ ಕೂಡ ನಮ್ಮನ್ನು ರೋಡಿನ ಆತು ನಮಗೆ ಯಾವುದೋ ಏನು ಒಂದು ಸರ್ಕಾರದಿಂದ ಒಂದು ಸೌಲಭ್ಯನ ಇಲ್ಲಿಯವರೆಗೆ ಆದರೂ ಕೂಡ ಒದಗಿಸ್ಕೊಟ್ಟಿಲ್ಲ ಅವರು. ಈಗ ಆದರೂ ಕೂಡ ನಮಗೆ ನ್ಯಾಯನ ಒದಗಿಸ್ಕೊಡೋದಕ್ಕಾಗಿ ನಾವು ಈ ವಾದಿಯನ್ನು ನಾವು ಫೋಟೋ ತೆಗೆಸಿ ನಾವು ಅಧಿಕಾರಿಗಳಿಗೆ ನಾವು ಕೊಡ್ತಾಯಿದ್ದೀವಿ. ಇದಕ್ಕೆ ಮನ್ನಣೆನ ನಮಗೆ ಕೊಡಬೇಕಾಗಿ ನಾವು ಅಧಿಕಾರಿಗಳು, ಕಾರ್ಮಿಕರ ಅಧಿಕಾರಿಗಳು, ರೈತರ ಸಂಘದ ಅಧಿಕಾರಿಗಳು ಇವರು ಗಮನ ಬಿಟ್ಟು ನಮ್ಮ ರೋಡ್ ಮಾಡಿಸ್ಕೊಡೋದಕ್ಕಾಗಿ ನಾವು ಫೋಟೋ ತೆಗೆಸಿ ನಾವು ಕೊಡ್ತಿರ್ತೀವಿ. ಹಿಂಗೆ ಎಲ್ಲ ನಮಗೆ ಭಾಳ ನಮಗೆ ಯಾವ ಸರ್ಕಾರ ಯಾವ ಸೌಲಭ್ಯಗಳು ಇಲ್ಲ. ಮನೆ ಮುಂದೆಲ್ಲ ಭಾಳ ಇದಾಗ್ಬಿಟ್ಟಲ್ಲ. ಯಾವ ಸರ್ಕಾರ ಯಾವ ರಕ್ಷಣೆ ಕೊಟ್ಟಿಲ್ಲ. MLA ಬಂದು ಕೂಡ ನಮಗೆ ರಕ್ಷಣೆ ಕೊಟ್ಟಿಲ್ಲ. ಯಾವ ತಾಲೂಕು ಅಧಿಕಾರಿಗಳು ಕೂಡ ಕೊಟ್ಟಿಲ್ಲ ಅಧಿಕಾರ. ಮಾತಾಡ್ರಿ. ನಾವು ಇಷ್ಟೆಲ್ಲ ಎಲ್ಲ ನಮ್ಗೆ ಸುಮ್ಮನೆ ನಾವು ಯಾರು ಕೇಳೋದಿಲ್ಲ. ನಮ್ ಕಷ್ಟ ಯಾರು ಮನುಷ್ಯರು ಸೋತು ಇನ್ನು ಕುಡಿಯಕ್ಕೊಂದು ಸಾಯ್ತಾರೆ ಜನ ಅಂತಂದ್ರೆ ನಮ್ಗೇನು ವ್ಯವಸ್ಥೆ ಮಾಡಂಗಿಲ್ಲ ನೋಡು.